ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಬನ್ನಿ, ಇವತ್ತಿನ ಈ ಸೆಷನ್ನಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿದೆ PDOಗೆ ಸಂಬಂಧಪಟ್ಟಿರ್ತಕ್ಕಂತಹ ಪರೀಕ್ಷೆ ನಾನ್ HK ಹುದ್ದೆಗಳಿಗೆ ನಾನ್ HK ರೀಜನ್ಗೆ ನಡೆದಿರ್ತಕ್ಕಂಥದ್ದು. ಇಲ್ಲಿ GK ಪೇಪರ್ ಮಾರ್ನಿಂಗ್ ನಡೆದಿದೆ. ಆ GK ಪೇಪರ್ನ ಕೀ ಆನ್ಸರ್ಸ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಹಾಗಾದರೆ ಬನ್ನಿ ಗೆಳೆಯರೆ, ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇನ್ನೊಂದೇನಪ್ಪ ಅಂದರೆ, ಇದುವರೆಗೂ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಕಮಿಂಗ್ ಡೇಸ್ನಲ್ಲಿ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಸಿಗ್ತಾ ಇರುತ್ತೆ. ಸೊ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಟೆಲಿಗ್ರಾಮ್ ಅಲ್ಲ, ವಾಟ್ಸಪ್ ಚಾನಲ್ಸ್ ಇದೆ, ವಾಟ್ಸಪ್ ಗ್ರೂಪ್ಸ್ ಇದೆ. ವಾಟ್ಸಪ್ ಗ್ರೂಪ್ನ ಲಿಂಕ್ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಸಮೇತ ಇದೆ, ಜಾಯ್ನ್ ಆಗ್ಬೋದು. ಅದರ ಸಮೇತ ಲಿಂಕ್ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀವಿ. ಹಾಗಾದರೆ ಬನ್ನಿ, ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಕೆಳಗಿನ ಯಾವ ಭಾರತೀಯ ಸಮಾಜಶಾಸ್ತ್ರಜ್ಞರು ಭಾರತೀಯ ಮಾಧ್ಯಮ ವರ್ಗದ ಬಗ್ಗೆ ವ್ಯಾಪಕವಾಗಿ ಬರೆದಿದ್ದಾರೆ ಅಂತಕ್ಕಂಥದ್ದು. ಇದಕ್ಕೆ GS ಘುರ್ರೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮತ್ತು ಫೈಡ್ಗೆ ಸಂಬಂಧಪಟ್ಟಿರತಕ್ಕಂಥ ಕ್ವಶನ್ ಕೇಳಿದ್ದಾರೆ. ಸೊ FIDE ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕ್ವಶನ್ಸ್ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಟೂ ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಆಪ್ಷನ್ ನಂಬರ್ 3ನಲ್ಲಿ ನೋಡಿ, ಕೆಳಗಿನ ಯಾವ ಲೇಖಕರು ತಮ್ಮ ಹೆಸರುಗಳೊಂದಿಗೆ ಲಗತ್ತಿಸಲಾದ ಕೃತಿಗಳೊಂದಿಗೆ ಹೊಂದಾಣಿಕೆ ಆಗುತ್ತಾರೆ ಅಂತ. ಇದನ್ನು ಹಿಂಗೆ ಬಿಟ್ಟಿದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಸೊ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇದು ರೈಟ್ ಇದೆ, ಇದು ಆಪ್ಷನ್ ನಂಬರ್ 8. ಸೊ ಇದು ರೈಟ್ ಇದೆ, ಇದು ರೈಟ್ ಇದೆ. ಇವು ಮೂರು ಸ್ವಲ್ಪ ಕನ್ಫ್ಯೂಷನಲ್ಲಿದೆ. ಸೊ ನಾನೇನು ಹೇಳಿದೆ, ಫಸ್ಟ್ ಆ ರೀತಿ ಕಮೆಂಟಲ್ಲಿ ಮಾಡ್ತೀವಿ, ನೆಕ್ಸ್ಟ್ ಕ್ಲಾರಿಟಿ ಕೊಡ್ತೀವಿ. ಮ್ಯಾಕ್ಸಿಮಮ್ ಇದು ಬ್ರೇಸ್ ಬರೋ ಸಾಧ್ಯತೆಗಳು ಇರುತ್ತೆ. ಸೊ ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 4. ಸೊ ಕ್ವಶನ್ ನಂಬರ್ 4ಗೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 4 ಎ ತಪ್ಪು, ಆದರೆ 6 ಸರಿ ಅಂತಕ್ಕಂಥದ್ದು. ಸೊ ಬುಡಕಟ್ಟು ಕಲ್ಯಾಣದ ದೃಷ್ಟಿಯಿಂದ ಈ ಕೆಳಗಿನವರಲ್ಲಿ ಯಾರು ಭಾರತದಲ್ಲಿ ಬುಡಕಟ್ಟುಗಳಿಗೆ ಪ್ರತ್ಯೇಕ ನೀತಿಗಳನ್ನು ಪ್ರತಿಪಾದಿಸಿದರು ಅಂದರೆ ವೆರಿಯಾರ್ ಎಲ್ವಿನ್ ಅಂತಕ್ಕಂಥವ್ರು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 6 ಹಿಂದೂ ವಿವಾಹ ಅಧಿನಿಯಮ ಯಾವಾಗಪ್ಪ ಅಂತ ಹೇಳಿದ್ರೆ 1955. ಓಕೆ. ಸೊ ಹಾಗಾದರೆ ಹಿಂದೂ ಉತ್ತರಾಧಿಕಾರ ಅಧಿನಿಯಮ 1950 ಎಲ್ಲಿದೆ? 1956. ಹಾಂ, ಇಲ್ಲಿದೆ ನೋಡಿ, 1956. ಸೊ ವರದಕ್ಷಿಣೆ ನಿಷೇಧ ಅಧಿನಿಯಮ 1961. ಸೊ ಸಮಾನ ವೇತನ ಅಧಿನಿಯಮ 1976. ಹಾಗಾದರೆ ನಾವು ಎಲ್ಲಿ ಹುಡುಕಬೇಕಾಗುತ್ತೆ? ಇದು 3, ಇದು 4, ಇದು 2, ಇದು 1. 3, 4, 2, 1 ಅಂತಕ್ಕಂಥದ್ದು ಎಲ್ಲಿದೆ? 3, 4, 2, 1. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್. ಕೆಳಕಂಡವರಲ್ಲಿ 7ನೇ ಕ್ವಶನ್ನ, ಕೆಳಕಂಡವರಲ್ಲಿ ಯಾರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂದರೆ ಭೀಮಸೇನ್ ಜೋಶಿರವರು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 8 ಭಾರತದಲ್ಲಿನ ಸಾಮಾಜಿಕ ಸಂಸ್ಥೆಗಳು, ಸಾಮಾಜಿಕ ಚಳವಳಿಗಳು 19ನೇ ಶತಮಾನದ. ಓಕೆ, ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದ್ರೆ, ಫಸ್ಟ್ ಪ್ರಾರ್ಥನಾ ಸಮಾಜ ಬರುತ್ತೆ, ನಂತರ ಶತಶೋಧಕ ಸಮಾಜ ಬರುತ್ತೆ, ಆರ್ಯ ಸಮಾಜ ಬರುತ್ತೆ, ರಾಮಕೃಷ್ಣ ಮಿಷನ್ ಅಂತಕ್ಕಂಥದ್ದು ಬರುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಎ. ಅಸಿಸಾಹ ಮತ್ತು ಬಾಹುರಕ್ಕೆ ತನುತ್ರ ಇವು ಏನು ಅಂತ ಕೇಳಿದ್ದಾರೆ. ಇವು ಬಾಡಿ ಕವಚಗಳು. ಅರ್ಥ ಆಯ್ತಾ? ಇದಕ್ಕೆ ರೈಟ್ ಆನ್ಸರ್ 9ಗೆ 2 ಆಗಿರುತ್ತೆ. ಸೊ ವಿಜಯನಗರ ಡೈನೆಸ್ಟಿಯಲ್ಲಿ ಅಯಾಗಾರ್ ಸಿಸ್ಟಮ್ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ದಾರೆ. ಸೊ ರಾಜ್ಯಕ್ಕೆ ಸಲ್ಲಬೇಕಾದ ತೆರಿಗೆಯ ಬಾಪ್ತು ಉತ್ಪನ್ನವನ್ನು ವಿಭಜಿಸುವ ಪದ್ಧತಿಯಾಗಿತ್ತಿದ್ದು. ಓಕೆ. ಸೊ ಹಾಗಾದರೆ ಗೆಳೆಯರೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕನ್ನಡದ ಮೊದಲ ಆಧುನಿಕ ನಾಟಕ ಮಿತ್ರವಿಂದ ಗೋವಿಂದ, ಇದನ್ನು ಬರೆದವ್ರು ಯಾರು? ಸಿಂಗಾರಾರ್ಯ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಇದು ಸೇಮ್ ಇಂಗ್ಲೀಷ್ ವರ್ಷನಲ್ಲಿದೆ. ನೆಕ್ಸ್ಟ್ ನೋಡಿ, ಆಪರೇಷನ್ ಸರ್ವಶಕ್ತಿ, ಆಪರೇಷನ್ ಕಾವೇರಿ, ಆಪರೇಷನ್ ದೋಸ್ತ್, ಆಪರೇಷನ್ ಅಜಯ್. ಸೊ ಇವೇನೇನು ಅಂತಕ್ಕಂಥ ಆಪರೇಷನ್ಸು ಒಂದು 2 ಇಯರ್ಸಿಂದ ಇದು ಕರೆಂಟ್ ಅಫೇರಲ್ಲಿ ಇದೆ ಅಲ್ವಾ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ನೋಡಿ, ಆಪರೇಷನ್ ಸರ್ವಶಕ್ತಿ ಅಂತ ಹೇಳಿದ್ರೆ ಸೊ 4, ಇದು 4 ಏನಪ್ಪ ಅಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡುವ ಉದ್ದೇಶದ ಒಂದು ಕಾರ್ಯತಂತ್ರ ಉಪಕ್ರಮ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ, ಹಾಗೇನೆ ಆಪರೇಷನ್ ಕಾವೇರಿ. ಆಪರೇಷನ್ ಕಾವೇರಿ ಅಂತ ಹೇಳಿದ್ರೆ ಸುಡಾನ್ ಬಿಕ್ಕಟ್ಟಿನಲ್ಲಿ ಸಿಲುಕಿದ ಭಾರತೀಯರ ರಕ್ಷಣೆ ಅಂತ ಹೇಳಿದ್ರೆ ಸೊ ಆಪರೇಷನ್ ಕಾವೇರಿಯಲ್ಲಿ ಮಾಡಿರ್ತಕ್ಕಂಥದ್ದು. ಓಕೆ. ಸೊ ಒಂದು ಸೆಕೆಂಡ್ ಇರಿ. ಓಕೆ ಓಕೆ ನೆಕ್ಸ್ಟ್ ಆಪರೇಷನ್ ದೋಸ್ತ್ ಅಂತಕ್ಕಂಥದ್ದು ನೋಡಿ. ಆಪರೇಷನ್ ದೋಸ್ತ್ ಅಂತ ಹೇಳಿದ್ರೆ ವಿನಾಶಕಾರಿ ಭೂಕಂಪಗಳು ಸಂಭವಿಸಿದ ನಂತರ ಟರ್ಕಿ ಮತ್ತು ಸಿರಿಯಾಗೆ ಭಾರತದ ರಕ್ಷಣೆ, ಮಾನವೀಯತೆಯ ನೆರವಿನಿಂದ ಕಾರ್ಯಾಚರಣೆ ಮಾಡಿರ್ತಕ್ಕಂಥದ್ದು. ಆಪರೇಷನ್ ಅಜಯ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಇಸ್ರೇಲ್ನಿಂದ ಭಾರತೀಯರನ್ನು ಕರ್ಕೊಂಡು ಬರೋದು ಅಲ್ಲಿಂದ. ಓಕೆ, ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 4 ಆಗಿರುತ್ತೆ. ಸೊ ಹಾಗಾದರೆ ಮಿಷನ್ ಟು ದಿ ಮೈಸೂರು ಇದನ್ನು ಬರೆದವ್ರು ಯಾರಪ್ಪ ಅಂತ ಹೇಳಿದ್ರೆ ವಿಲಿಯಂ ಅರ್ಥರ್ ಅಂತಕ್ಕಂಥವ್ರು ಈ ಕೃತಿಯನ್ನು ಬರೆದಿರ್ತಾರೆ. ಯಾವ ಪ್ರಾಚೀನ ಕೃತಿಯಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನ ಉಲ್ಲೇಖ ಕಂಡುಬರುತ್ತದೆ ಅಂತ ಹೇಳಿದ್ರೆ ಮುದ್ರಾ ರಾಕ್ಷಸವನ್ನು ಬರೆದವರು ಯಾರು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡಿ. ಸೊ ಚಾಲುಕ್ಯ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ನೋಡಿ, ಇಲ್ಲಿ ಐಹೊಳೆ ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು. ಹೌದು, ರೈಟ್. ಸೊ ಐಹೊಳೆ ದೇವಾಲಯಗಳು ಒಂದು ದೇವಾಲಯದ ವಿಕಾಸದ ಹಂತಗಳಿಗೆ ನಿದರ್ಶನವಾಗಿ ನಿಲ್ಲುತ್ತವೆ. ರೈಟ್. ಸೊ ಐಹೊಳೆಯಲ್ಲಿರುವ 3 ಮುಖ್ಯ ದೇವಸ್ಥಾನಗಳೆಂದರೆ ಲಾಡಖಂಡ್ ಟೆಂಪಲ್, ಹೌದು, ದುರ್ಗಾ ಟೆಂಪಲ್ ಇದೆ, ಹುಚ್ಚಿಮಲ್ಲಿ ಗುಡಿ ದೇವಸ್ಥಾನ ಇದೆ. ಸೊ ಮೂಲತಃ ಲಾಡಖಂಡ್ ದೇವಾಲಯ ಶಿವದೇವರಿಗೆ ಸಮರ್ಪಿತವಾಗಿತ್ತು.
ಸೊ ಫಸ್ಟ್ ಆಫ್ ಆಲ್ ಮೂಲತಃ ಈ ಲಾಡಕಾನ್ ಟೆಂಪಲ್ ಇದೆ ಅಲ್ಲ, ಇದು ಆ ಸೂರ್ಯ ದೇವರಿಗೆ ಸಮರ್ಪಿತವಾಗಿರ್ತಕ್ಕಂಥದ್ದು. ಸೂರ್ಯ ದೇವರಿಗೆ ಸಮರ್ಪಿತವಾಗಿತ್ತು. ಹಾಗಾದರೆ ಇಲ್ಲಿ ಆಪ್ಷನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಕ್ವಶನ್ ನಂಬರ್ 3. ಫ್ರೆಂಡ್ಸ್ ನೋಡಿ, ಇವಾಗ ನಾವು ಇಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇದು ತುಂಬ ಹಿಡಿಯುತ್ತೆ, 1-2 ಅವರ್ಸ್ ಆಗುತ್ತೆ ಸೆಷನ್ ಇದು. ಒಂದು ಕೆಲಸ ಮಾಡೋಣ, ಇವಾಗ ನಾವು ಕೀ ಆನ್ಸರ್ಸ್ ಹೇಳ್ಕೊಂಡು ಹೋಗ್ತೀವಿ. ನಿಮಗೆ ವಿತ್ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕಿದ್ರೆ ಹೇಳಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಇದನ್ನು ಮತ್ತೆ ಇನ್ನೊಂದ್ಸರಿ ನಾವು ವಿತ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 16. ಎರಡನೇ ಇಬ್ರಾಹಿಂ ಆದಿಲ್ ಶಹಾನ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಈತ ಕಿತಾಬ್ ಎ ನವರಸ್ ಬರೆದಿರ್ತಾನೆ, ಹೌದು. ಈತ ಬಿಜಾಪುರದ ಹತ್ತಿರ ನವರಸಪುರವನ್ನು ನಿರ್ಮಿಸಿದ ಹಾಗೂ ನರಸಿಂಹ ದೇವಾಲಯವನ್ನು ಕಟ್ಟಿಸಿರ್ತಾನೆ, ಹೌದು. ಸೊ ಹಾಗಾದರೆ ನೋಡಿ, ಕಿತಾಬ್ ಎ ನವರಸ್ ಹಿಂದೂಸ್ತಾನಿ ಹಾಗೂ ದ್ರೌಪದ್ ಶೈಲಿಯ ಸಂಗೀತ ಸಮನ್ವಯ ಎಂದು ಪರಿಗಣಿಸುತ್ತದೆ ಅಂತ ಹೇಳಿದ್ರೆ ಇಲ್ಲಿ ಹಿಂದೂಸ್ತಾನಿ ಅಂತಕ್ಕಂಥದ್ದು ರಾಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಆಪ್ಷನ್ ನಂಬರ್ ಸಿ ಇಸ್ ದಿ ರಾಂಗ್. ಸೊ ಈತ ವಿದ್ವಾನ್ ನರಸಿಂಹರಾಯನ ಶಿಷ್ಯನಾಗಿದ್ದ, ಹೌದು. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಎ ಬಿ ಡಿ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಚಾಲುಕ್ಯ ದೊರೆ ಜಗದೇಕ ಮಲ್ಲ ವಿರಾಚಿತ ಕಾವ್ಯಾವಲೋಕನ ಕೃತಿ 12ನೇ ಶತಮಾನದಲ್ಲಿ ಪ್ರಸಿದ್ಧ ವ್ಯಾಕರಣ ಗ್ರಂಥದ ರಚನೆಗೆ ಸ್ಫೂರ್ತಿಯಾಯಿತು. ಆ ವ್ಯಾಕರಣ ಗ್ರಂಥ ಯಾವುದು ಅಂತ ಹೇಳೋದಾದರೆ 2ನೇ ನಾಗವರ್ಮನ ಭಾಷಾಭೂಷಣ ಅಂತಕ್ಕಂಥದ್ದು. ಯಾವುದು? 2ನೇ ನಾಗವರ್ಮನ ಭಾಷಾಭೂಷಣ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 18. ಯಾವ ತತ್ವಶಾಸ್ತ್ರ ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸವನ್ನು ಎತ್ತಿ ಹಿಡಿಯುತ್ತದೆ ಅಂತ ಹೇಳಿದ್ರೆ ದ್ವೈತ ಸಿದ್ಧಾಂತ. ಓಕೆ, ಸೊ ನೆಕ್ಸ್ಟ್ ನೋಡಿ, ನಾಥಪಂಥ ಸಂಪ್ರದಾಯದ ನವನಾಥ 9 ಮುನಿಗಳ ಶಿಲ್ಪಿಗಳು ಒಂದೇ ಸ್ಥಳದಲ್ಲಿ ಬೆಂಗಳೂರಿನ ಯಾವ ದೇವಾಲಯದಲ್ಲಿ ದೊರಕಿವೆ ಅಂತ ಹೇಳಿದ್ರೆ ಸೊ ಕಳಾಸಿಪಾಳ್ಯದ ಜಲಕಂಠೇಶ್ವರ ದೇವಾಲಯದಲ್ಲಿ ಕಂಡುಬಂದಿದೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 20. ಚಿಕ್ಕದೇವರಾಜ ಒಡೆಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ, ಇಲ್ಲಿ ಓದ್ಕೋಬಹುದು. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಎ ಬಿ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 21. ತತ್ವಾರ್ಥ ರಾಜವಾರ್ತಿಕ ಇದನ್ನು ಬರೆದವ್ರು ಯಾರು ಅಂತ ಕೇಳಿದ್ದಾರೆ, ಅಕಾಳಂಕ ಅಂತಕ್ಕಂಥವ್ರು ಇದನ್ನು ಬರೆದಿರ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಪ್ರತಿಬಂಧ ನಿಷೇಧ ಮತ್ತು ನಿವಾರಣಾ ಅಧಿನಿಯಮ 2013ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಓಕೆ, ಹಾಗಾದರೆ ಆ ಜಡ್ಜ್ಮೆಂಟ್ ನಿಮಗೆ ಗೊತ್ತಿದ್ರೆ ತಿಳಿಸ್ಕೊಡಿ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಎ. ಸೊ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಸೆಷನಲ್ಲಿ ಬೇಕಿದ್ರೆ. ಸೊ ಇಲ್ಲಾಂದರೆ ಇದು ಗಂಟೆಗಳೇ ಆಗೋಗುತ್ತೆ. ಅಂದಾಜು ಸಮಿತಿಗೆ ಸಂಬಂಧಿಸಿದಂತೆ ಸೊ ಇಲ್ಲಿ ಇನ್ಫಾರ್ಮೇಷನ್ ಕೇಳಿದ್ದಾರೆ. ಸೊ ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಸಿ, ಆಪ್ಷನ್ ನಂಬರ್ 3. ಸಿ ಅಂದರೆ ಆಪ್ಷನ್ ನಂಬರ್ 3. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 4. ಕೆಳಕಂಡವರಲ್ಲಿ ಯಾರು ಭಾರತೀಯ ಪ್ರಾಕ್ತನ ಶಾಸ್ತ್ರದ ಪ್ರವರ್ತಕರಾಗಿದ್ದಾರೆ ಅಂತ ಹೇಳಿದ್ರೆ HD ಸಂಖಾಲಿಯಾ ಅಂತಕ್ಕಂಥವ್ರು. ಸೊ ಹಾಗಾದರೆ ನೋಡಿ, ಇದು ಕ್ವಶನ್ ಹಾಗೆ ಇರಲಿ, ಇದನ್ನು ಕಮೆಂಟಲ್ಲಿ ನಾವು ತಿಳಿಸ್ಕೊಟ್ಟಿರ್ತೀವಿ 25th. ಓಕೆ, ನೆಕ್ಸ್ಟ್ ನೋಡಿ, ಈ ಕೆಳಕಂಡವರ ಪೈಕಿ ಸಂವಿಧಾನದ ಹಸ್ತಪ್ರತಿಯ ಸಿದ್ಧತೆಗಾಗಿ ರಚಿಸಲಾದ ವಿಶೇಷ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಆಗಿರ್ತಾರೆ. ಕೆಳಕಂಡ ಗವರ್ನರ್ಗಳ ಪೈಕಿ ಯಾರು ಭಾರತದ ಪತ್ರಿಕೋದ್ಯಮದ ಮೇಲೆ ಹೇರಲಾದ ನಿರ್ಬಂಧಗಳನ್ನು ತೆಗೆದುಹಾಕಿದ್ದಾರೆ ಅಂತ ಹೇಳಿದ್ರೆ ಸರ್ ಚಾರ್ಲ್ಸ್ ಮೆಟ್ಕಾಫ್ ಅಂತಕ್ಕಂಥವ್ರು. ಯಾರು? ಸರ್ ಚಾರ್ಲ್ಸ್ ಮೆಟ್ಕಾಫ್ ಅಂತಕ್ಕಂಥವ್ರು. ಮೂರನೇ ಯಾವುದು? ಕರ್ನಾಟಿಕ್ ಯುದ್ಧ. ಸೊ ಮುಕ್ತಾಯವಾಯಿತು. ಸೊ ಯಾವ ಒಪ್ಪಂದದೊಂದಿಗೆ ಅಂತ ಕೇಳಿದ್ದಾರೆ? ಪ್ಯಾರಿಸ್ ಒಪ್ಪಂದದೊಂದಿಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 29. ಕೆಳಗಿನವುಗಳಲ್ಲಿ ಯಾವುದು ಭಾರತ ಸರ್ಕಾರದ ಸ್ಟಾಫ್ ಏಜೆನ್ಸಿ ಆಗಿರೋದಿಲ್ಲ ಅಂತ ಹೇಳಿದ್ರೆ ಅಬ್ವಿಯಸ್ಲಿ ನೀತಿ ಆಯೋಗ ಆಗಿರುತ್ತೆ. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ, ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣ ಈ ತತ್ವಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ರೆ ಕಾನೂನು ಆಧಿಪತ್ಯ ಅಂತಕ್ಕಂಥದ್ದು. ನಾಗರಿಕ ಸೇವಕರಿಗೆ ಸಾಂವಿಧಾನಿಕ ರಕ್ಷಣೆ ನೀಡತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಹಾಗಾದರೆ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 311 ಆರ್ಟಿಕಲ್ ನಂಬರ್ 311. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ನೋಡಿ 32ನೇ ಕ್ವಶನ್. ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿ ಅಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ನಂಬರ್ 4. ಈಗಿನ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್ ಅಂತ ಸೊ ಅದು ರಾಂಗ್ ಆಗಿರುತ್ತೆ. ಸೊ ಜಂಟಿ ಸಂಸದೀಯ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಹೇಳಿದ್ರೆ ಎ ಮತ್ತು ಬಿ ಸರಿಯಾಗಿರುತ್ತೆ. ಆಪ್ಷನ್ ನಂಬರ್ ಈಸ್ 1. ಸೊ ಆದ್ಯ ದೇಶವು 1. ಸೊ ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ BCD ಮಾತ್ರ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 35. ಸೊ ಭಾರತ ಒಂಬುಡ್ಸ್ಮನ್ಗೆ ಸಂಬಂಧಿಸಿದಂತೆ ಕೆಳಗಂಡ ಯಾವುದು ಸರಿಯಾಗಿಲ್ಲ ಅಂದರೆ ಸಾಂವಿಧಾನಿಕ ಸ್ಥಾನಮಾನ ಹೊಂದಿದೆ ಅಂತಕ್ಕಂಥದ್ದು ಸರಿಯಾಗಿಲ್ಲ. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿನ ಈ ಆಡಳಿತದ ಪರಿಕ್ರಮವಲ್ಲ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಡಿಜಿಟಲ್ ಕರ್ನಾಟಿಕ್ ಆರ್ಕಿಟೆಕ್ಚರ್ ಅಂತಕ್ಕಂಥದ್ದು ಅದಲ್ಲ. ಸೊ ಹಾಗಾದರೆ ನೆಕ್ಸ್ಟ್ ನೋಡಿ, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಕ್ವಶನ್ ನಂಬರ್ 37. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಎ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ
ಪೊಲೀಸರು ವಾಹನಗಳ ವೇಗ ಮಿತಿಯನ್ನು ಅಳೆಯಲು ಉಪಯೋಗಿಸುವ ರೆಡಾರ್ ಈ ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳೋದಾದ್ರೆ ಇದು ಡಾಪ್ಲರ್ ಎಫೆಕ್ಟ್ ಅಂತಕ್ಕಂಥದ್ರ ಮೇಲೆ ಕಾರ್ಯನಿರ್ವಹಿಸುತ್ತೆ. ಇದನ್ನ ನೆಕ್ಸ್ಟ್ ನೋಡಿ, ಭಾರತೀಯ ನ್ಯಾಯ ಸಂಹಿತೆ 2023 ಕುರಿತು ಒಂದು ಕ್ವಶನ್ ಬಂದಿದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಎ ಮತ್ತೆ ಬಿ ಆಗಿರುತ್ತೆ. ಓಕೆ, ಹಾಗಾದ್ರೆ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ತರಲು ಸಂವಿಧಾನಿಕ ಯಾವ ಅನುಚ್ಛೇದದಲ್ಲಿ ಉಪಬಂಧಿಸಲಾಗಿದೆ ಅಂದ್ರೆ 246. ಸೊ ಅದರಲ್ಲಿ ಇದು ಮಾಡಲಾಗಿದೆ, ಉಪಬಂಧಿಸಲಾಗಿದೆ ಅಂತ. ಆಧುನೀಕರಣವೆಂಬುದು ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆಯಾಗಿದ್ದು ಇದರ ಮೂಲಕ ಕಡಿಮೆ ಅಭಿವೃದ್ಧಿ ಹೊಂದಿದ ಸಮಾಜಗಳ ಹೆಚ್ಚಿನ ಅಭಿವೃದ್ಧಿ ಹೊಂದಿದ ಸಮಾಜಗಳಿಂದ ತೀರ ಸಾಮಾನ್ಯವಾಗಿರುವ ಲಕ್ಷಣಗಳನ್ನು ಪಡೆದುಕೊಳ್ಳುತ್ತವೆ. ಈ ವಾಕ್ಯವನ್ನು ನೀಡಿದವರು ಯಾರಪ್ಪ ಅಂದರೆ ಡೇನಿಯಲ್ ಲರ್ನರ್ ಅಂತಕ್ಕಂಥವ್ರು ಈ ವ್ಯಾಖ್ಯಾನವನ್ನು ನೀಡಿರ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 42ಗೆ ಇದು ಸ್ವಲ್ಪ ಹಾಗೆ ಇರಲಿ, ಇದನ್ನು ನಾವು ಕಮೆಂಟಲ್ಲಿ ಹಾಕ್ತೀವಿ, ಇಲ್ಲಾಂದರೆ ನೆಕ್ಸ್ಟ್ ತಿಳಿಸ್ಕೊಡ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಬುಡಕಟ್ಟುಗಳ ಸಮೂಹಗಳನ್ನು ಗುರುತಿಸಿ ಅಂತ ಹೇಳ್ತಾರೆ. ಈರುಳ್ಳಿಗ ಇದೆ, ಸೋಲಿಗ ಇದೆ, ಸಿದ್ದಿ ಇದೆ. ಹಾಗಾದ್ರೆ ರೈಟ್ ಬಿ ಸಿ ಡಿ ಅಂತಕ್ಕಂಥದ್ದು. ಪೇಂಟ್ ಸ್ಪ್ರೇ ಗನ್ ಕಾರ್ಯನಿರ್ವಹಿಸುವ ತತ್ವ ಯಾವುದಂದ್ರೆ ಬರ್ನೌಲಿ ತತ್ವ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಕರ್ನಾಟಕ ಸರ್ಕಾರವು ಜಾರಿಗೆ ತಂದ ಯುವ ನಿಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಹಾಗಾದ್ರೆ ನಿರುದ್ಯೋಗ ಪದವೀಧರರಿಗೆ ಮಾಸಿಕ 3,000 ಸಹಾಯವನ್ನು ಒದಗಿಸುವುದು ಹೌದು. ನಿರುದ್ಯೋಗ ಡಿಪ್ಲೊಮಾದವರಿಗೆ ₹1,500 ಹೌದು. ಅಭ್ಯರ್ಥಿಗಳು 2020-23 ಶೈಕ್ಷಣಿಕ ವರ್ಷದಲ್ಲಿ ಪದವಿಯನ್ನು ಪಡೆದಿರಬೇಕು. ಹಾಗಾದ್ರೆ ಇದಕ್ಕೆಲ್ಲದಕ್ಕೆ ರೈಟ್ ಇದು. ಓಕೆ, ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸಿನ ಮೇರೆಗೆ ಪಂಚಾಯತ್ ರಾಜ್ ಪುನಶ್ಚೇತನಕ್ಕೆ ಕ್ರಮ ತೆಗೆದುಕೊಂಡ ರಾಜ್ಯಗಳು ಯಾವ್ಯಾವು ಅಂದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಅಂತಕ್ಕಂಥದ್ದು. ಪಂಚಾಯತ್ ರಾಜ್ ವಿಷಯವು ಭಾರತದ ಸಂವಿಧಾನದ ಡ್ಯಾಶ್ನಲ್ಲಿದೆ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ಅಂತಕ್ಕಂಥದ್ದು ಸ್ಟೇಟ್ ಲಿಸ್ಟಲ್ಲಿ ಇದೆ, ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಸೊ ಇದು ಇಂಗ್ಲೀಷ್ ವರ್ಷನ್ ಇದು. ಸೊ ಹಾಗಾದ್ರೆ ಪ್ರಾಜೆಕ್ಟ್ ನೆಕ್ಸಸ್ ಕುರಿತಾದ ಕೆಳಕಂಡ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂದರೆ ಎ ಮಾತ್ರ ತಪ್ಪಾಗಿರುತ್ತೆ. ಓಕೆ, ಸೊ ಹಾಗಾದರೆ ನೋಡಿ, ಕೆಳಕಂಡ ಹೇಳಿಕೆಗಳು ಸರಿಯಾಗಿವೆ. ಯಾವ್ದು ಸರಿಯಾಗಿದೆ ಕಂಡುಹಿಡಿಯಿರಿ ಅಂದರೆ ಎ ಬಿ ಸಿ ಎಲ್ಲನೂ ಸರಿಯಾಗಿರುತ್ತೆ. ಓಕೆ, ಹವಾಮಾನ ನಿರಾಶ್ರಿತ ಪದವನ್ನು ಎಲ್ಲಿಯೂ ಸ್ಪಷ್ಟವಾಗಿ ಪರಿಭಾಷಿಸಿಲ್ಲ ಅಥವಾ 1951ರ ನಿರಾಶ್ರಿತ ಒಡಂಬಡಿಕೆಯು ಹವಾಮಾನ ನಿರಾಶ್ರಿತರನ್ನು ಒಳಗೊಂಡಿಲ್ಲ ಅಂತಕ್ಕಂಥದ್ದು ಆಪ್ಷನ್ ನಂಬರ್ 1. ಜಾಗತಿಕ ವಲಸೆ 2018ರ ಒಪ್ಪಂದದಲ್ಲಿ ವಲಸೆಗೆ ಹವಾಮಾನವು ಒಂದು ಮಹತ್ವದ ಕಾರಣವೆಂದು ಉಲ್ಲೇಖಿಸಲಾಗಿದೆ ಅಂತಕ್ಕಂಥದ್ದು. 1951ರ ನಿರಾಶ್ರಿತ ಒಡಂಬಡಿಕೆ ಭಾರತವು ಪಕ್ಷಾಕರನಾಗಿಲ್ಲ ಅಂತಕ್ಕಂಥದ್ದು. ಇದಕ್ಕೆಲ್ಲದಕ್ಕೂ ರೈಟ್. ಓಕೆ, ಸೊ ಹಾಗಾದ್ರೆ ನೋಡಿ, ಕ್ವಶನ್ ನಂಬರ್ 50 ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ. ಹಾಗಾದ್ರೆ ನೀವು ಓದ್ಕೊಳ್ಳಿ, ಇವೆಲ್ಲ ರೈಟ್ ಆಗಿರುತ್ತೆ. ಓಕೆ, ಗ್ರಾಮ ಪಂಚಾಯಿತಿಗಳ ಅಧಿಕಾರಗಳು, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನು ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಸೇರಿಸಲಾಗಿದೆ ಅಂದರೆ 11ನೇ ಅನುಚ್ಛೇದ 11th ಶೆಡ್ಯೂಲ್ನಲ್ಲಿ ಸೇರಿಸಿರ್ತಾರೆ. ಓಕೆ, ಸೊ ಹಾಗಾದ್ರೆ ನೋಡಿ, ಸಂವಿಧಾನದ ಭಾಗ 9B ಯಾವುದರ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ರೆ ಸಹಕಾರ ಸಂಘಗಳ ಬಗ್ಗೆ ಹೇಳುತ್ತೆ. ಸೊ ಹಾಗಾದ್ರೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 186ನೇ ಪ್ರಕರಣ ಅನುಸಾರ ಜಿಲ್ಲಾ ಪಂಚಾಯಿತಿಯಲ್ಲಿ ಇರುವ ಸ್ಥಾಯಿ ಸಮಿತಿಗಳು ಯಾವ್ಯಾವು ಅಂತ ಹೇಳಿದ್ರೆ ಇವು ಎಲ್ಲ ಸ್ಥಾಯಿ ಸಮಿತಿಗಳು ಇರ್ತವೆ ಅದರಲ್ಲಿ. ಓಕೆ, ಹಾಗಾದ್ರೆ ಕ್ವಶನ್ ನಂಬರ್ 54. ಸೊ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗಗಳು ಮತ್ತು ಅವುಗಳ ಅಧ್ಯಕ್ಷರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ನಾವು ನೋಡಬೇಕಾಗುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 3 ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಕ್ಲೀನ್ ಪ್ಲಾಂಟ್ ಕಾರ್ಯಕ್ರಮವು ದೇಶಾದ್ಯಂತ ಹಣ್ಣಿನ ಬೆಳೆಗಳ ಗುಣಮಟ್ಟ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸುವ ಗುರಿ ಹೊಂದಿದೆ. ಸೊ ಆಪ್ಷನ್ ನಂಬರ್ ಬಿ, ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿಯ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ಸಹಯೋಗದೊಂದಿಗೆ ಜಾರಿಗೊಳಿಸಲಾಗಿದೆ. ಸಚಿವ ಸಂಪುಟವು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಮಿಷನ್ನಿನ ಅಡಿಯಲ್ಲಿ ಕ್ಲೀನ್ ಪ್ಲಾಂಟ್ ಕಾರ್ಯಕ್ರಮವನ್ನು ಅನುಮೋದನೆ ನೀಡಿದೆ ಅಂತಕ್ಕಂಥದ್ದು ಎಲ್ಲನೂ ರೈಟ್ ಆಗಿರುತ್ತೆ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ನೋಡಿ, ಈ ಕೆಳಕಂಡ ಯಾವುದು ಜಲಜೀವನ್ ಮಿಷನ್ ಬಗ್ಗೆ ಮಾತಾಡ್ತಾ ಇದೆ. ಸೊ ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಎ ಆ್ಯಂಡ್ ಬಿ ಮಾತ್ರ. ಓಕೆ, ಸೊ ಎ ಆ್ಯಂಡ್ ಬಿ ಮಾತ್ರ ಇದಕ್ಕೆ ರೈಟ್ ಆನ್ಸರ್. 57 ಕೆಳಕಂಡ ಯಾವ ಸಮಿತಿಯು ಭಾರತದಲ್ಲಿ 3 ಸ್ತರದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿತು ಅಂತ ಹೇಳಿದ್ರೆ ಸೊ ಬಲವಂತ್ ರಾಯ್ ಮೆಹ್ತಾ ಸಮಿತಿ. ಈ ಬಲವಂತ್ ರಾಯ್ ಮೆಹ್ತಾ ಸಮಿತಿ ಯಾವಾಗ ಸ್ಥಾಪನೆ ಆಯಿತು? ಈ ಬಲವಂತ್ ರಾಯ್ ಮೆಹ್ತಾರವರು ಯಾವ ರಾಜ್ಯಕ್ಕೆ ಪರ್ಟಿಕ್ಯುಲರ್ಲಿ ಅವರು ಸಂಬಂಧಪಟ್ಟಿದ್ದಾರೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ, 58 ಪರಿಷ್ಕೃತ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ್. ಸೊ ಹಾಗಾದರೆ ಇವುಗಳನ್ನು ಪರಿಗಣಿಸಿ ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿದ್ರೆ 2 ಹೇಳಿಕೆಗಳು ಸರಿಯಾಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಈ ತ್ಯಾಜ್ಯದ ಕುರಿತು ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಅದರಲ್ಲಿ ಯಾವುದು ಸರಿ ಇದೆ ಅಂತ ಹೇಳಿದ್ರೆ ಎ ಆ್ಯಂಡ್ ಬಿ. ಸೊ ಇಲ್ಲಿ ನೀವು ನೋಡ್ಕೋಬಹುದು. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 59ಗೆ 1. ಕರ್ನಾಟಕ ಸ್ಥಳೀಯ ನಿಧಿ ಪ್ರಾಧಿಕಾರಗಳ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ಜಾರಿಗೊಂಡ ವರ್ಷ ಯಾವುದಂದ್ರೆ 2003 ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ, ಸ್ವಾಮಿತ್ವ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ಸ್ವಾಮಿತ್ವ ಯೋಜನೆ ಬಗ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ರೈಟ್ ಇದೆ ಅಂತ ಹೇಳಿದ್ರೆ ಎಲ್ಲ 4 ರೈಟ್ ಇದೆ. ಸೊ ಅದನ್ನು ನೀವು ನೋಡ್ಕೋಬಹುದು. ಸೊ ಭಾರತ ಸಂವಿಧಾನದ 11ನೇ ಅನುಸೂಚಿ ಅಂದರೆ
ಸೊ ಅನುಚ್ಛೇದ ಆರ್ಟಿಕಲ್ 243G ಈ ಕೆಳಕಂಡ ಯಾವುದನ್ನು ಸರಿಪಡಿಸಿಕೊಡಿಸಲಾಗಿದೆ ಅಂತ ಹೇಳಿದ್ರೆ ಬಿ ಸಿ ಡಿ ಗಳು ಮಾತ್ರ ಸರಿಯಾಗಿದೆ ಇದರ ಅನುಸಾರವಾಗಿ ಕ್ವಶನ್. ಓಕೆ, ಹಾಗಾದರೆ ಸೊ ನೋಡಿ 1996ರ ಪೆಸಾ ಅಧಿನಿಯಮ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 3 ಗುಡ್ಡಗಾಡು ಸಮುದಾಯದ ಸ್ವಯಂ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡಿ, ಸೊ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಾರ್ವಜನಿಕರಿಗೆ ಒದಗಿಸುವ ವೇದಿಕೆಯಾದ ಕರ್ನಾಟಕ ಗ್ರಾಮ ಪಂಚಾಯತ್ ಪೋರ್ಟಲ್ನ ಹೆಸರು ಏನು ಅಂತ ಹೇಳಿದ್ರೆ ಪಂಚಸಹಾಯ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 65 ಸ್ಥಳೀಯ ಸ್ವಯಂ ಸರ್ಕಾರಗಳ ಹಣಕಾಸು ವಿಷಯಕ್ಕೆ ಸಂಬಂಧಿಸಿದಂತೆ ಶಿಫಾರಸು ಮಾಡೋದಕ್ಕಾಗಿ ಈ ಕೆಳಗಿನ ಯಾವ ಪಂಚಶೀಲ ನಾಂಶಗಳನ್ನು ಟರ್ಮ್ಸ್ ಆಫ್ ರೆಫರೆನ್ಸ್ 3ನೇ ರಾಜ್ಯ ಹಣಕಾಸು ಆಯೋಗಕ್ಕೆ ನೀಡಿಲ್ಲ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 4 ಇಸ್ ದಿ ರೈಟ್ ಆನ್ಸರ್. ಓಕೆ, ಕೋಲಾರದ ಎಲೆ ಮೂಗಿನ ಬಾವಲಿ ಓಕೆ ಬಗ್ಗೆ ಕೆಳಗಂಡೆ ಯಾವ ಹೇಳಿಗಳು ತಪ್ಪಾಗಿದೆ ಅಂತ ಹೇಳಿದ್ರೆ ಎ ಅಥವಾ ಬಿ ಯಾವುದು ತಪ್ಪಾಗಿಲ್ಲ, ಎಲ್ಲನೂ ರೈಟೇ ಆಗಿದೆ. ಸೊ 67th ಕ್ವಶನ್ ನಂಬರ್ 67 ನೋಡಿ ಬೋರ್ಡ್ ಮೇಲೆ ಕಾಣ್ತಿದೆ. ಕರ್ನಾಟಕದ ವಿವಿಧ ಸರ್ಕಾರಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಮತ್ತು ಸೇವೆಗಳನ್ನು ಒದಗಿಸುವ ಪೋರ್ಟಲ್ ಯಾವುದು ಅಂತ ಹೇಳಿದ್ರೆ ಮಾಹಿತಿ ಕಣಜ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಇದು ಮೆಂಟಲ್ ಅಬಿಲಿಟಿ ಕ್ವಶನ್, ಇದು ಮೆಂಟಲ್ ಅಬಿಲಿಟಿ ಕ್ವಶನ್. ನೆಕ್ಸ್ಟ್ ಮಾಡೋಣ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ನ. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಸಮೇತ ಮೆಂಟಲ್ ಅಬಿಲಿಟಿ ಕ್ವಶನ್. ಓಕೆ, ಸೊ ಇದು ಸಮೇತ ಇಲ್ಲಿ ನೋಡಿ ಇದು ಮೆಂಟಲ್ ಅಬಿಲಿಟಿ, ಇದು ಮೆಂಟಲ್ ಅಬಿಲಿಟಿ. ನೆಕ್ಸ್ಟ್ ಇಲ್ಲಿ ನೋಡಿ ವಿತ್ತೀಯ ಕೊರತೆ ಫಿಸಿಕಲ್ ಡಿಫಿಸಿಟ್ ಆ ಪದದ ಅರ್ಥವೇನು ಅಂತ ಹೇಳಿದ್ರೆ ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚದ ಹೆಚ್ಚುವರಿ ಅಂತಕ್ಕಂಥದ್ದು. ಸೊ ನೋಡಿ ಅನುಚ್ಛೇದಗಳನ್ನು ಅವುಗಳ ನಿರ್ಬಂಧಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳೋದಾದ್ರೆ ಇಲ್ಲಿದೆ ನೋಡ್ಕೊಳ್ಳಿ ಆಪ್ಷನ್. ಸೊ ಅದೆಲ್ಲರಿಗೂ ಗೊತ್ತಿರುತ್ತೆ ಮ್ಯಾಕ್ಸಿಮಮ್. ಸುಧಾರಣೆಗಳನ್ನು ಅವುಗಳ ಪ್ರಭಾವದೊಂದಿಗೆ ಹೊಂದಿಸಿರಿ ಅಂತಕ್ಕಂಥದ್ದು. ಇದನ್ನು ನಾವು ಕಮೆಂಟಲ್ಲಿ ಪಿನ್ ಮಾಡ್ತೀವಿ, ಇದನ್ನು ಸಮೇತ ಕಮೆಂಟಲ್ಲಿ ಪಿನ್ ಮಾಡಿರ್ತೀವಿ. ಸೊ ಇದನ್ನು ಸಮೇತ ಕಮೆಂಟಲ್ಲಿ ಪಿನ್ ಮಾಡಿರ್ತೀವಿ. ಇದನ್ನು ನೋಡಿ 81 ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಸಮರ್ಥನೆ ಎ ಮತ್ತು ಇನ್ನೊಂದನ್ನು ಕಾರಣ ಆರ್ ಎಂದು ಲೇಬಲ್ ಮಾಡಲಾಗಿದೆ. ಕೆಳಗೆ ನೀಡಿರುವ ಆಯ್ಕೆಗಳಿಂದ ನಿಮ್ಮ ಉತ್ತರವನ್ನು ಆಯ್ಕೆ ಮಾಡಿ ಅಂತಕ್ಕಂಥದ್ದು. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಸೊ A1. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ನೋಡಿ 82ನೇ ಕ್ವಶನ್. ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಸುಣ್ಣದ ಕಳ್ಳು ನಿಕ್ಷೇಪಗಳು ಹೇರಳವಾಗಿ ದೊರೆಯುತ್ತೆ ಅಂತ ಹೇಳಿದ್ರೆ ವಿಜಯಪುರ, ಬಾಗಲಕೋಟೆ, ಶಿವಮೊಗ್ಗದಲ್ಲಿ. ಓಕೆ, ಸೊ ಹಾಗಾದರೆ ಕೆಳಗಿನವುಗಳಲ್ಲಿ ಮಾನವ ಅಭಿವೃದ್ಧಿ ಸೂಚಿ HDI ಅಂತ ಕರಿತೀವಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಲ್ಲ. ಸೊ ಇದು ಯಾವಾಗ ಜಾರಿಗೊಳಿಸ್ರ, ಯಾವಾಗ ಸ್ಥಾಪನೆ ಮಾಡಿದ್ರಿ, ಯಾವಾಗ ಜಾರಿಗೊಳಿಸಿದ್ರು, ಸೊ ಯಾವಾಗ ಪ್ರಿಪೇರ್ ಮಾಡಿದ್ರು ಅಂತಕ್ಕಂಥದ್ದು ಕಮೆಂಟಲ್ಲಿ ತಿಳಿಸ್ಕೊಡಿ. ಅರ್ಥ ಆಯ್ತಾ? ಇದನ್ನು ಯಾವ್ಯಾವ 3 ಇಟ್ಕೊಂಡು ಅದು ಸೂಚಿಗಳನ್ನು ಯಾವ್ಯಾವ 3 ಅಂತ ಹೇಳೋದಾದ್ರೆ ನೋಡಿ ನಿರೀಕ್ಷಿತ ಜೀವಿತಾವಧಿ, ಶೈಕ್ಷಣಿಕ ಸಾಧನೆ ಮತ್ತು ಜೀವನ ಮಟ್ಟ ಅಂತಕ್ಕಂಥದ್ದು. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಸೊ 84 ಕ್ವಶನ್ ನಂಬರ್, ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 85 ಯಾವ ರಾಜ್ಯಗಳು ಕೃಷ್ಣಾ ನದಿ ನೀರಿನ ಪಾಲನ್ನು ಹೊಂದಿದೆ ಅಂತ ಹೇಳಿದ್ರೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್. ಓಕೆ, ಸೊ ನೆಕ್ಸ್ಟ್ ನೋಡಿ ತೆಲಂಗಾಣ ಇದೆ, ಆಪ್ಷನಲ್ಲಿ ತೆಲಂಗಾಣ ಇಲ್ಲ ಅಲ್ವಾ. ಸೊ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಸೊ ಹಾಗಾದರೆ ಸೊ ಮೇಲಿನ ಎಲ್ಲ ಜೋಡಿಗಳು ಸರಿಯಾಗಿದೆ ಅಂತಕ್ಕಂಥದ್ದು. 87ನೇ ಕ್ವಶನ್ಗೆ ಆಪ್ಷನ್ ನಂಬರ್ 4 ಇಸ್ ದಿ ರೈಟ್ ಆನ್ಸರ್. 88ನೇ ಕ್ವಶನ್ಗೆ ಪ್ರತಿಯೊಂದು ಭೂಕಂಪನದ ಅಲೆಗಳಲ್ಲಿ ಯಾವುದು ಅತ್ಯಂತ ವಿನಾಶಕಾರಿ ಅಂತ ಹೇಳಿದ್ರೆ ಎಲ್. ಅರ್ಥ ಆಯ್ತಾ? ಕೆಳಗಿನವುಗಳಲ್ಲಿ ಯಾವುದು ಹರಿಯುವ ನೀರಿನಿಂದ ರೂಪುಗೊಂಡ ಸಂಚಯದ ಲಕ್ಷಣಗಳಾಗಿವೆ ಅಂತ ಹೇಳಿದ್ರೆ ನದಿಯ ತಿರುವು, ಮಿರಾಂಡರ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 90 ಕೆಳಗಿನವುಗಳಲ್ಲಿ ಯಾವುದು ಬೆಚ್ಚನೆಯ ಸಾಗರ ಪ್ರವಾಹವಾಗಿದೆ ಅಂತ ಹೇಳಿದ್ರೆ ಗಲ್ಫ್ ಸ್ಟ್ರೀಮ್ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ 91 ಕೆಳಗಿನಗಳಲ್ಲಿ ಯಾವುದು ವಾಯುಮಂಡಲದ ಅತ್ಯಂತ ಕೆಳಗಿನ ಪದರವಾದಿದೆ ಅಂತ ಹೇಳಿದ್ರೆ ಇದು ಸಿಂಪಲ್ ಕ್ವಶನ್ ಆಗಿದೆ, ಟ್ರೋಪೋಸ್ಫಿಯರ್ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 92 ಸಾಗರದ ನೀರಿನ ತಳದಲ್ಲಿ ಮುಳುಗಿದ ಸಮತಟ್ಟಾದ ಮೇಲ್ಪೈ ಇರುವ ಫ್ಲಾಟ್ ಟಾಪ್ಡ್ ಜ್ವಾಲಾಮುಖಿ ಬೆಟ್ಟಗಳನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಅಂದ್ರೆ ಗಯೋಡ್ಸ್ ಅಂತ ಕರಿತೀವಿ. ಕೆಳಗಿನ ಸ್ಥಳೀಯ ಮಾರುತಗಳನ್ನು ಯಾವುದನ್ನು ಸಹಾರಾ ಮರುಭೂಮಿಯಲ್ಲಿ ಬೀಸುತ್ತವೆ ಅಂತ ಹೇಳೋದಾದ್ರೆ ಸೊ ಹರ್ಮಾಟೀನ್ ಅಂತಕ್ಕಂಥದ್ದು. ಓಕೆ, ಸೊ ಕ್ವಶನ್ ನಂಬರ್ 94 ನೋಡಿ, ಇದಕ್ಕೆ ರೈಟ್ ಆನ್ಸರ್ ABC. ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಶಿವಮೊಗ್ಗದಲ್ಲಿದೆ, ಹೌದು. ಕಮ್ಮಸಂದ್ರ ವನ್ಯಜೀವಿ ಅಭಯಾರಣ್ಯ ಕೋಲಾರದಲ್ಲಿದೆ, ಹೌದು. ಕಪ್ಪತ್ತಗುಡ್ಡ ವನ್ಯಜೀವಿ ಅಭಯಾರಣ್ಯ ಅಂತಕ್ಕಂಥದ್ದು ಸೊ ಬಳ್ಳಾರಿದಲ್ಲಿದೆ, ಹೌದು. ಜೋಗಿಮಟ್ಟಿ ವನ್ಯಜೀವಿ ಅಭಯಾರಣ್ಯ ಇರೋದು ತುಮಕೂರಿನಲ್ಲಿ, ಗದಗದಲ್ಲೆಲ್ಲ ತುಮಕೂರಿನಲ್ಲಿ. ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ABC ಅಂತಕ್ಕಂಥದ್ದು. 95th ಮಾಂಜ್ರಾ ಮತ್ತು ಕಾರಂಜ ನದಿಗಳು ಕೆಳಕಂಡ ಯಾವ ಮಾದರಿಯ ನದಿ ಕಾಲುವೆ ಡ್ರೈನೇಜ್ ವ್ಯವಸ್ಥೆಗಳನ್ನು ರೂಪಿಸಿವೆ ಅಂತ ಹೇಳಿದ್ರೆ ವೃಕ್ಷ ಮಾದರಿ ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ನೋಡಿ 96th ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗುತ್ತವೆ ಅಂತ ಹೇಳೋದಾದ್ರೆ ನೋಡಿ ಇಲ್ಲಿ ನುಬ್ರಾ ಕಣಿವೆ ಲದಾಖ್ನಲ್ಲಿ ರೈಟ್ ಕರೆಕ್ಟ್ ಇದೆ, ಅರಕು ಕಣಿವೆ ಆಂಧ್ರ ಪ್ರದೇಶದಲ್ಲಿ ರೈಟ್ ಇದೆ, ಕಾಂಗ್ರಾ ಕಣಿವೆ ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತಿದೆ, ಇದು ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ, ಅರುಣಾಚಲ್ ಪ್ರದೇಶದಲ್ಲಿ ಬರಲ್ಲ, ಜೋಹರ್ ಕಣಿವೆ ಉತ್ತರಾಖಂಡಲ್ಲಿ. ಅರ್ಥ ಆಯ್ತಾ? ಹಾಗಾದರೆ A-B-D ರೈಟ್ ಆಗಿದೆ, ಅಂದರೆ 3 ಆಪ್ಷನ್ಸ್ ರೈಟ್ ಆಗಿದೆ, 3 ಹೊಂದಾಣಿಕೆಗಳು ಮಾತ್ರ ಸರಿಯಾಗಿದೆ ಅಂತಕ್ಕಂಥದ್ದು. ಬಾಬಲ್ ಮಂಡೇಬ್ ಜಲಸಂಧಿ ಕೆಳಕಂಡ ಯಾವುದನ್ನು ಪರಸ್ಪರ ಸಂಪರ್ಕಿಸುತ್ತದೆ ಅಂತಕ್ಕಂಥದ್ದು ಕ್ವಶನ್. ಸೊ ಕೆಂಪು ಸಮುದ್ರ
ಒಂದು ಎಡನ್ ಕೊಳ್ಳಿಯೊಂದಿಗೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಭಾರತವನ್ನು ಎಷ್ಟು ಕೃಷಿ ಹವಾಮಾನ ಪ್ರದೇಶಗಳನ್ನಾಗಿ ವಿಭಜಿಸಲಾಗಿದೆ ಅಂತ ಹೇಳಿದ್ರೆ 15 ಆಗಿರುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡ ಪರ್ಯಾಯ ದ್ವೀಪದ ನದಿಯಾಗಿದೆ ಅಂತ ಹೇಳಿದ್ರೆ ಗೋದಾವರಿ ನದಿಯಾಗಿರುತ್ತೆ. ಸೊ ಪ್ರಬಲ ಸಮಾಜದೊಂದಿಗೆ ಅಲ್ಪಸಂಖ್ಯಾತ ಗುಂಪುಗಳ ಬೆಸೆಯುವ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಮೀಕರಣ ಅಂತ ಕರಿತೀವಿ, ಅಸಿಮಿಲೇಷನ್ ಅಂತಕ್ಕಂಥದ್ದನ್ನು ಕರಿತೀವಿ. ಸೊ ಇಲ್ಲಿ ನಾವು ಸ್ವಲ್ಪ ಫಾಸ್ಟ್ ಆಗಿ ಮಾಡಿದ್ದೀವಿ, ಯಾಕಂದ್ರೆ ಬರೀ ಕೀ ಆನ್ಸರ್ಸ್ ಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ. ಬರೀ ಕೀ ಆನ್ಸರ್ಸ್ ಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರುತ್ತೋ. ಇದರಲ್ಲಿ 3ರಿಂದ 4 ಕ್ವಶನ್ಸು ಸ್ವಲ್ಪ ಡೌಟ್ ಅಲ್ಲಿರೋ ಕಾರಣದಿಂದ ಅದನ್ನು ಕಮೆಂಟಲ್ಲಿ ಪಿನ್ ಮಾಡ್ತೀವಿ. ಸೊ ಈ ಸೆಷನ್ನು ಡೀಟೇಲ್ ಆಗಿ ಡೆಪ್ತ್ ಆಗಿ ಅನಾಲಿಸಿಸ್ ಬೇಕಿದ್ರೆ ಹೇಳಿ, ನಾಳೆ ಅಥವಾ ನಾಳಿದ್ದು ಪ್ರತಿಯೊಂದು ಕ್ವಶನ್ನ ಎತ್ಕೊಂಡು ಒಂದೊಂದು ಆಪ್ಷನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀವಿ. ಹಾಗಾದರೆ ಗೆಳೆಯರೆ, ಸೊ ನಮ್ಮ ವಾಟ್ಸಪ್ ಗ್ರೂಪ್ನ ಇದಿದೆ. ಸೊ ಏನು ಗ್ರೂಪ್ನ ಲಿಂಕ್ಗಳು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀವಿ, ಮತ್ತು ಇನ್ಸ್ಟಾಗ್ರಾಮ್ನ ಲಿಂಕ್ಗಳು ಸಮೇತ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ. ಹಾಗಾದರೆ ನಿಮಗೆ ಈ ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಚಾನಲ್ನಲ್ಲಿ ಸೊ ಏನಪ್ಪ ಅಂದರೆ ಮನೆ ಮನೆಗೂ ಪೊಲೀಸ್ ಅಂತಕ್ಕಂತಹ ಒಂದು ಸೊ ಲೈವ್ ಸೆಷನ್ಸ್ನ ಕಂಡಕ್ಟ್ ಮಾಡ್ತಾ ಇದ್ವಿ. ಇದರಲ್ಲಿ ಸಬ್ಜೆಕ್ಟ್ ವೈಸು ಪ್ರತಿಯೊಂದು ಚಾಪ್ಟರ್ನ MCQs ಬೋರ್ಡ್ ಮೇಲೆ ಹಾಕಿ ಡಿಸ್ಕಸ್ ಮಾಡ್ತಾ ಇದ್ವಿ, ಟೈಮರ್ ಇಡ್ತಾ ಇದ್ವಿ. ಸೊ ನೀವೇ ಆನ್ಸರ್ ಮಾಡಬೇಕು, ಪರ್ಟಿಕ್ಯುಲರ್ಲಿ ವಿತಿನ್ ಟೈಮ್ ಒಳಗಡೆ. ಸೊ ಮತ್ತೆ ನಾವು ಆನ್ಸರ್ಸ್ ಹೇಳ್ತಾ ಇದ್ದೀವಿ. ಸೊ ಇದು ಒಂದು ಸೆಷನ್ ಆಗಿರುತ್ತೆ. ಮತ್ತು ನಾವು ಸೊ ಮೆಂಟಲ್ ಎಬಿಲಿಟಿ ಮಾಡ್ತಾ ಇದ್ದೀವಿ. ಮೆಂಟಲ್ ಎಬಿಲಿಟಿ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ತಾ ಇದ್ದೀವಿ, ಅದನ್ನು ಸಮೇತ ಉಪಯೋಗ ಪಡ್ಕೊಳ್ಳಿ. ಹಾಗೆ ಮತ್ತು ಚಾಪ್ಟರ್ ವೈಸು ಸಬ್ಜೆಕ್ಟ್ಗಳನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆಲ್ಮೋಸ್ಟ್ ಆಲ್ ಎಲ್ಲ ಸಿಲೆಬಸ್ ನಾನು ಒಂದು 3 ತಿಂಗಳ ಒಳಗಡೆ ಎಲ್ಲ ಮುಗಿಸ್ಬೇಕು ಅಂತ, ಎಸ್ಪೆಷಲಿ ಸೊ KE ಎಕ್ಸಾಮ್ಗೆ, PCPS ಎಕ್ಸಾಮ್ಗೆ, SDFTಗೆ ಸೊ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ಸಿಂಪಲ್ ರೀಸೆಂಟಾಗಿ ಯಾವ ರೀತಿ ಟ್ರೆಂಡ್ ಇರುತ್ತೋ ಆ ಟ್ರೆಂಡ್ನ ಸೊ ಲೈಕ್ ವೇನಲ್ಲಿ ಕ್ಲಾಸಸ್ ನಡೆಯುತ್ತೆ. ಹಾಗಾದರೆ ಗೆಳೆಯರೆ, ಮೀಟ್ ಆಗೋಣ ನೆಕ್ಸ್ಟ್ ಸೆಷನಲ್ಲಿ.